ಇವತ್ತು ನಿಮ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್. ಯಾರಾದ್ರೂ ಏನಾರ ಮಾತಾಡ್ರಿ ಏನ್ ಸಾಧನೆ ಮಾಡಿದ್ಯಾ ಅವಾರ್ಡ್ ತೋರಿಸ್ತೀನಿ. ಫಸ್ಟ್ ಟೈಮ್ ನೀವು ನಮ್ಮ ರಾಘಣ್ಣ ಜೊತೆ ಶೇರ್ ಮಾಡಿದಾಗ ಹೇಗಿತ್ತು? ಹಿ ಈಸ್ ವೆರಿ 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 ಸ್ವೀಟ್. ಇವತ್ತಿಗೂ ರಾಘಣ್ಣ ನನ್ನ ಬರ್ತ್ಡೇ ದಿನ ವಿಶ್ ಮಾಡ್ತಾರೆ. ಬಟ್ ಅವ್ರಿಗೂ ಒಂದು ಆಸೆ ಆಯ್ತು, ನೀನು ಅಪ್ಪು ಜೊತೆಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳೋರು ಯಾವಾಗ್ಲೂ. ನಿಮ್ಮ ವಯಸ್ಸಿಗಲ್ಲದ ಪಾತ್ರವನ್ನು ನೀವು ಅದರಲ್ಲಿ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಆಕ್ಟಿಂಗ್ನ. ನನಗೆ ಗಾಡ್ ಫಾದರ್ಸ್ ಯಾರೂ ಇಲ್ಲ. ನಾನು ಫಸ್ಟ್ ಸೀರಿಯಲ್ ಒಪ್ಕೊಂಡಾಗ ಇಟ್ ವಾಸ್ ಪ್ಯೂರ್ಲಿ ಫಾರ್ ಮನಿ. ರೋಟಿ ಕಬ್ಬಡ ಮಕ್ಕಾಲಿದ್ರು ಯಾವ್ದು ಚೂಸ್ ಮಾಡ್ತೀರಾ? ನನಗೆ ಕಷ್ಟ ಇದೆ ಅಂತ ಹೇಳ್ತಲ್ಲ, ನನಗೆ ಅವತ್ತು 3 ಹೊತ್ತಿಗೆ ತಿನ್ನಕ್ಕಿರ್ಲಿಲ್ಲ. ಇವತ್ತು 3 ಹೊತ್ತಿಗೆ ಇದೆ. 10 ಲಕ್ಷದಲ್ಲೂ ಬದುಕಕ್ ಬರುತ್ತೆ, 100 ರೂಪಾಯಿಲೂ ಬದುಕಕ್ ಬರುತ್ತೆ. ಸೊ ಹಾಗಾದ್ರೆ ಈಗ ಬಂದಿರುವಂತಹ ಒಂದು ಪ್ರಶಸ್ತಿನ ನೀವು ಇಲ್ಲಿ ತಗೊಂಡಿದ್ದೀರಾ ಅಥವಾ ಇಲ್ಲಿ? ನನ್ನ ಫ್ರೆಂಡ್ ರಾಘವ್ ಅವ್ನು ಏನ್ ಮಾಡ್ತೀಯ, ಪಾತ್ರೆ ತೊಳಿತಾಯಿ ನೋಡು, ಸ್ಟೇಟ್ ಅವಾರ್ಡ್ ತಗೊಂಡ್ರು ಪಾತ್ರೆ ತೊಳಿಬೇಕು. ನಾನು ಡೆಸ್ಟಿನಿನ ರೀಚ್ ಆಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ದೆ? ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ಬೇಕಂತಾನೆ ಅನ್ಕೊಂಡಿದ್ದಿಲ್ಲ. ಅನುಪಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಪಾಪ ಒದ್ದಾಡ್ಕೊಂಡು ಬಂದಿದ್ದಾರೆ, ಇವತ್ತು ಏನೋ ಮಾಡ್ತಿದ್ದಾರೆ, ನಮ್ಮನೆ ಮಗಳು ಇಷ್ಟೆಲ್ಲ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾರೆ. ನಿಮಗೆ ಕಷ್ಟ ಇಲ್ವಾ?